ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಬ್ರದರ್, ಹೇಳ್ಕೊಂಡಿಲ್ಲ. ಹೇಳ್ಕೊಳ್ಳಬೇಡಿ, ಅದು ಏನು ಅನುಮಾನ ಬೇಡ. ನೀವು ಪಲ್ಲವಿ ಮದುವೆ ಆಗೇ ಆಗ್ತೀರಾ. ಅವ್ರು ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಸಿಗ್ತಾರಲ್ವಾ? ಆಫ್ ಕೋರ್ಸ್. ನಿಮ್ಮಂತ ಒಳ್ಳೆ ಹುಡುಗನಿಗೆ ಸಿಗದೆ ಇನ್ಯಾರಿಗೆ ಸಿಗ್ತಾರೆ? ಬನ್ನಿ ಬನ್ನಿ. ಬಾಸು ಕೂತ್ಕೊಳ್ಳಿ. ಕಣ್ಮುಚ್ಚಿ. ಯಾಕೆ? ಕಣ್ಮುಚ್ಚಿ ಹೇಳ್ತೀನಿ. ಟೇಕ್ ಅ ಡೀಪ್ ಬ್ರೆತ್. ಈಗ ನಾನು ಏನು ಹೇಳ್ತೀನೋ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಪಲ್ಲವಿ ನನ್ನೋಳು. ಪಲ್ಲವಿ ನನ್ನೋಳು. ಪಲ್ಲವಿ ನಂಗೆ ಸಿಕ್ಕೇ ಸಿಗ್ತಾಳೆ. ಪಲ್ಲವಿ ನನಗೆ ಸಿಕ್ಕೇ ಸಿಗ್ತಾಳೆ. ಪಲ್ಲವಿ ನಾನು ಮದುವೆ ಆಗೇ ಆಗ್ತೀನಿ. ಪಲ್ಲವಿನ ನಾನು ಮದುವೆ ಆಗೇ ಆಗ್ತೀನಿ. ಪಲ್ಲವಿ ನಾನು ತುಂಬ ಖುಷಿಯಾಗಿರ್ತೀನಿ. ಪಲ್ಲವಿ ನಾನು ತುಂಬಾ ಖುಷಿಯಾಗಿರ್ತೀವಿ. ಟೇಕ್ ಅ ಡೀಪ್ ಬ್ರೆತ್. ಹಂಗೆ ನಿಧಾನಕ್ಕೆ ಕಂಡ್ಬಿಡಿ. ಬಸ್ಸು, ಈಗೇನು ಅನಿಸ್ತಾ ಇದೆ? ಥ್ಯಾಂಕ್ಸ್ ಬ್ರದರ್. ಆಕ್ಚುಲಿ ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ. ಪ್ರತಿದಿನ ಇದೇ ಥರ ಮನ್ಸಲ್ಲಿ 10 ಸಲ ಹೇಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಹೇಳ್ತಾ ಇರೋದು ಕರೆಕ್ಟ್ ಬ್ರದರ್. ನನ್ನನ್ನು ಪಲ್ಲವಿಯವ್ರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ಶಿ ಇಸ್ ಬಾರ್ನ್ ಫಾರ್ ಮೀ. ಸುಮ್ಮನೆ ನಾನೇ ಅನ್ನೆಸೆಸರಿ ಏನೇನೋ ಭಯ ಪಡ್ತಾ ಇದ್ದೆ. ನಿನ್ನೂ ಪಲ್ಲವಿನ ದೂರ ಮಾಡಕ್ಕೆ ಯಾರ ಕೈಲೂ ಆಗಲ್ವಾ? ಏಯ್, ಯಾಕೋ ಆಗಲ್ಲ, ನನ್ನ ಕೈಲಾಗುತ್ತೋ. ಬಸ್ಸು, ಗುಡ್ ನೈಟ್, ಸ್ಲೀಪ್ ವೆಲ್. ಸರಿ, ಗುಡ್ ನೈಟ್. ಮಾವಾ, 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 ಅಬ್ಬಾ, ಮಾವಾ. ಏನಿಂಗೆ? ಏನಪ್ಪ ಗೋವಿಂದ, ಏನ್ ಕನ್ಸ್ ಕಾಣ್ತಾ ಇದ್ರಿ? ಏನಿಲ್ಲಪ್ಪ, ಪಲ್ಲವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳು ಮದುವೆ ಆಗೇ ಬಿಡ್ತಿರೋ ಅಂತ ಕಲ್ಪನೆ. ಅವಳ ಗಂಡನ ಜೊತೆ ತವ್ರ ಮನೆಗೆ ಬಂದು ಗಂಡ ಹೆಂಡತಿಗಿಬ್ರಿಗೂ ನಾವು ಗುಳಿ ಮನೆ ಮಾಡಿ ಬಡಿಸ್ತಾ ಇದ್ವಿ. ಒಟ್ಟೊಟ್ಟಿಗೆ ನಾವೆಲ್ಲ ಸೇರಿ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ವಿ. ಅದೆಲ್ಲ ಕನ್ಸು ಬೀಳ್ತಾ ಇತ್ತು. ಹೌದಪ್ಪ, ನಮ್ಮ ಮನೇಲಿ ಬರ್ತಿರೋ ಮೊದಲೇ ಸಂಭ್ರಮ ಇದು. ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು. ಪಲ್ಲವಿ ಅಂದ್ರೆ ನಿಮ್ಗೆ ಅಷ್ಟು ಪ್ರೀತಿ ನಮ್ಮವ? ಪಾಪದವಳಪ್ಪ ಅವಳು. ತನಗಂತ ಏನೂ ಮಾಡ್ಕೊಳ್ಳಿಲ್ಲ. ನಮ್ಮ ಜವಾಬ್ದಾರಿಗಳಲ್ಲೇ ಅವಳ ಜೀವನದ ಅಮೂಲ್ಯವಾದ ಸಮಯನ ಕಳೆದ್ಬಿಟ್ಲು. ಏನ್ ಮಾಡದ್ ಮಾವ? ಮಾವ, ಹಾ? ಮಾವ ಮದ್ವೆಗೆ ಎಷ್ಟು ಖರ್ಚಾಗ್ಬೋದು? ಯಾಕಮ್ಮ, ಬಾಮ್ಮ ಕೂತ್ಕೋ ಬಾ. ಬೈಲ್ ಕೂತ್ಕೋ. ಯಾಕಮ್ಮ ಪಲ್ಲವಿ ಹೀಗೆ ಕೇಳ್ತಾ ಇದೀಯಾ? ನನ್ ಮದ್ವೆಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ ನಾನೊಂದು ಚೆಕ್ ಬರ್ದ್ಕೊಡೋಣ ಅಂತ. ಬೇಡಮ್ಮ, ನಂಗೊಂದು ರೂಪಾಯಿ ಬೇಡ. ಎಲ್ಲ ನೀನೇ ಇಟ್ಕೋ. ನಿನ್ ಭವಿಷ್ಯಕ್ಕೆ ಬೇಕಾಗತ್ತೆ. ಮದ್ವೆ ಖರ್ಚು ಏನೇ ಇದ್ರು ನಾನ್ ನೋಡ್ಕೊಳ್ತೀನಿ. ಅಲ್ಲ ಮಾವ, ನನ್ ಮದ್ವೆಗೆ ನೀವ್ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ಅದು ಖರ್ಚಲ್ಲಮ್ಮ, ಋಣ ಸಂದಾಯ ಅಂದ್ಕೋ.
ನಮ್ಮನ್ನೆಲ್ಲ ಕಣ್ಣಲ್ಲಿ ಕಂಡಿಟ್ಟು ಕಾಪಾಡ್ದೆ ಈ ಮನೆಗೆ ಆಧಾರ ಆಗಿದ್ಯಾ. ಮಾವ, ಈ ಋಣದ ಮಾತೆಲ್ಲ ಯಾಕೆ ಆಡ್ತಿದ್ದೀರಾ? ಅಪ್ಪ ಅಮ್ಮ ಇಲ್ದಿರೋ ನನ್ನನ್ನ ಕರ್ಕೊಂಡ್ ಬಂದು ಸಾಕಿದೀರಾ, ಇಷ್ಟೆಲ್ಲ ಓದ್ಸಿದೀರಾ. ಇವತ್ ನಾನ್ DC ಆಗಿದ್ದೀನಿ ಅಂದ್ರೆ ಅದಕ್ ಕಾರಣ ನೀವೇ ಅಲ್ವಾ? ಕೈ ತುಂಬಾ ದುಡಿತಿದ್ದೀನಿ ಅಂತಂದ್ರೆ ಅದು ನಿಮ್ಮ ಆಶೀರ್ವಾದ. ಮತ್ತೆ ಋಣದ ಮಾತೆಲ್ಲಿಂದ ಬಂತು? ದಯವಿಟ್ಟು ನೀವ್ ಯಾವ್ದೇ ಕಾರಣಕ್ಕೂ ದುಡ್ಡನ್ನ ಖರ್ಚು ಮಾಡ್ಬೇಡಿ. ನನ್ ಮದ್ವೆ ನಾನೇ ನೋಡ್ಕೋತೀನಿ. ಬೇಡಮ್ಮ, ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಒಂದೇ ಒಂದು ಅವಕಾಶನೂ ನನ್ನಿಂದ ಕಿತ್ಕೋಬೇಡಮ್ಮ. ತಪ್ಪಾ? ಹೌದಮ್ಮ. ಅವತ್ತು ತ್ರಿವಿಕ್ರಮ್ ನಮ್ಮ ಮನೆಗೆ ಬಂದಾಗ ಅವನು ಒಳ್ಳೆಯವನು ಅಂತ ನಂಬ್ದೆ. ಅದೇ ನಂಬಿಕೆಯಿಂದ ನಿನ್ನನ್ನು ಮದುವೆ ಆಗು ಅಂತ ಕೇಳಿದೆ. ಅವನು ಹೂ ಅಂದ. ನಿನಗೆ ಈ ಮದುವೆ ಇಷ್ಟನೋ ಇಲ್ವೋ ಅಂತ ಒಂದು ಮಾತು ಕೇಳಿಲ್ಲ ನಾನು. ಮಾವ, ನೀವ್ ಬೇಜಾರ್ ಮಾಡ್ಕೋಬೇಡಿ. ಇಲ್ಲಮ್ಮ, ನೆನ್ಸ್ಕೊಂಡ್ರೆ ಈಗಲೂ ಸಂಕಟ ಆಗತ್ತೆ. ಆ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದಿಲ್ಲ ಅಂದಿದ್ದರೆ ಇಷ್ಟೊತ್ತಿಗೆ ನೀನು ಗಂಡ, ಮನೆ, ಮಕ್ಕಳು ಅಂತ ಸಂತೋಷವಾಗಿರ್ತಿದ್ದೆ. ಅವತ್ತು ನಾನು ತೆಗೆದುಕೊಂಡ ಒಂದೇ ಒಂದು ತಪ್ಪು ನಿರ್ಧಾರ ನಿನ್ನ ಜೀವನನೇ ಸರ್ವನಾಶ ಮಾಡಿಬಿಡ್ತು. ಈಗ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋ ಒಂದು ಅವಕಾಶ ಬಂದಿದೆ. ಅದನ್ನೆಲ್ಲ ಬೇಡ ಅಂತ ಹೇಳಿ ಸಾಯೋವರೆಗೂ ನಾನು ಕೊರಗೋ ಹಾಗೆ ಮಾಡಬೇಡಮ್ಮ. ನಿನ್ ದಮ್ಮಯ್ಯ ಅಂತೀನಿ. ಅಯ್ಯಯ್ಯೋ, ಏನ್ ಮಾವ ಇದು? ಪಲ್ಲವಿ, ಮಾವ, ನೀವೇ ಹೇಳಿದ್ರಲ್ಲ, ಎಲ್ಲಾನು ಹಣೆ ಬರಹ. ನಮ್ ಜೀವನದಲ್ಲಿ ಏನೇನಾಗ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿರ್ತಾನೆ. ಹೀಗಿರುವಾಗ ಇದೆಲ್ಲ ನಿಮ್ ತಪ್ಪು ಹೇಗಾಗತ್ತೆ ಮಾವ? ನನ್ ಹಣೆ ಬರಹ ಹಾಗಿತ್ತಷ್ಟೆ. ನೀವಿದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಸುಮ್ನೆ ಬೇಜಾರ್ ಮಾಡ್ಕೋಬೇಡಿ. ಮೊದ್ಲು ನೀವಿಬ್ರು ಹಳೆದೆಲ್ಲ ನೆನ್ಸ್ಕೊಂಡು ಕೊರ್ಗೋದನ್ ಬಿಡಿ. ಎಲ್ಲ ಒಳ್ಳೇದಾಗ್ತಾ ಇದೆ, ಖುಷಿ ಪಡಿ. ಖುಷಿನಾ?